ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗಾಯ್ಸ್, ಇವತ್ತು ನಾನು ನಿಮಗೆ ಒಬ್ಬರು ಮನೆ ಹೋಮ್ ಟೂರ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾರು ಏನು ಅಂತ ನಾನು ಬಾಗಿಲು ಓಪನ್ ಮಾಡಿ ತೋರಿಸ್ತೀನಿ. ಬನ್ನಿ, ಹೊರಗಡೆ ಫಸ್ಟ್ ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಗಾಯ್ಸ್, ಇದು ಬಂದು 4th ಫ್ಲೋರಲ್ಲಿರೋ ಮನೆ. ಲಿಫ್ಟ್ ಇದೆ, ಲಿಫ್ಟ್ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಲಿಫ್ಟ್ ಪಕ್ಕನೇ ಮನೆ. ಇದು ಮನೆ ಡೋರು. ಇಷ್ಟು ಪ್ಲಾಂಟ್ಗಳನ್ನ ಹಾಕಿದ್ದಾರೆ ನೋಡಿ. ಎಷ್ಟು ಪ್ಲಾಂಟ್ ಹಾಕಿದ್ದಾರೆ, ಯಾರು ಏನು ಅವ್ರ ಮನೆ ಒಳಗೆ ಹೆಂಗಿದೆ ಅಂತ ನೋಡೋಣ. ಬನ್ನಿ ಹೋಗೋಣ, ಯಾರು ಅಂತ ಗೊತ್ತಾಗುತ್ತೆ ನಿಮಗೆ. ಸುತ್ತಮುತ್ತ ಎಲ್ಲ ಈ ಥರ ಇದೆ ಜಾಗ, ಫುಲ್ಲು ಅಪಾರ್ಟ್ಮೆಂಟ್ಗಳಿದೆ. ಗಾಯ್ಸ್, ಬನ್ನಿ ಇವಾಗ ಅವ್ರ ಮನೆ ಬಾಗಿಲು ತಟ್ಟೋಣ. ಹಾಯ್ ಹಾಯ್ ಶಾಲು, ವೆಲ್ಕಮ್ ಹೋಮ್. ಇವತ್ತೇನ್ ಗೊತ್ತಾ, ನಿಮ್ ಮನೆ ಹೋಮ್ ಟೂರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ ಸಬ್ಸ್ಕ್ರೈಬರ್ ಎಲ್ಲ ನಿಮ್ ಮನೆ ಹೋಮ್ ಟೂರ್ ಕೇಳ್ತಾ ಇದ್ರು, ನಿಮ್ ಅಕ್ಕ ಮನೆ ಹೋಮ್ ಟೂರ್ ಮಾಡಿ ಅಂತ. ಅದಕ್ಕೆ ಇವತ್ತು ನಿಮ್ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಕ್ಸ್ಪ್ಲೈನ್ ಮಾಡ್ತೇವೆ ಇವತ್ತು ನಿಮ್ ಮನೆ ಹೇಗಿದೆ, ಹೇಗ್ ಇಟ್ಕೊಂಡಿದ್ಯಾ, ಏನು ಗಿಡ ಎಲ್ಲ ನೋಡ್ದಾ? ಎಲ್ಲ ತೋರಿಸಿದೀನಿ ಒಂದ್ ಕಡೆಯಿಂದ. ಇವಾಗ ನಿಮ್ ಮನೆ ಒಳಗಡೆ ತೋರಿಸ್ಬೇಕು. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ಟೂರ್. ಓಕೆ, ಇವಾಗ ಎಂಟ್ರೆನ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀಯಾ? ಇಲ್ಲಿ ಬಂದಿದ ತಕ್ಷಣ ಫಿಶ್ ಟ್ಯಾಂಕ್ ಇದೆ. ಬಟ್ ಫಿಶ್ ಟ್ಯಾಂಕ್ ಇವಾಗ ಫಿಶ್ ಹಾಕಿಲ್ಲ, ಯಾಕಂದ್ರೆ ನಾವು ಜಾಸ್ತಿ ಊರ್ಗ್ ಹೋಗ್ತಾ ಇರ್ತೀವ. ಊರ್ಗ್ ಹೋದಾಗೆಲ್ಲ ಅದಕ್ಕೆ ಫುಡ್ ಹಾಕಕ್ಕೆ ಯಾರು ಇರಲ್ಲ. ಫುಡ್ ಹಾಕಿದ್ರು ಇನ್ನೊಂದ್ ಏನ್ ಗೊತ್ತಾ, ಅದು ಮನೆಯವ್ರಿಗೆ ಅಡ್ಜಸ್ಟ್ ಆಗ್ಬಿಡುತ್ತಂತೆ. ಮನೆಯವ್ರು ಇದ್ರೆ ಮಾತ್ರ ಬದುಕೋದು. ಸೆಕ್ಯೂರಿಟಿ ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತೀವಿ, ಬಟ್ ಆದ್ರೂ ಅದು ಬದುಕದೇ ಇಲ್ಲ. ಅದಕ್ಕೆ ಅದನ್ನ ಸ್ಟಾಪ್ ಮಾಡಿದೀವಿ ಸ್ವಲ್ಪ ದಿನ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಜಾಸ್ತಿ ಹೋಗ್ತಾ ಇದೀವ. ಇನ್ನು ಪಾಪ ಅದಕ್ಕೂ ಊಟ ಇಲ್ದಿರ ಸುಮ್ಮನೆ ಮನೆಗೆ ತಗೊಬಂದು ಸಾಯಿಸೋದು ಯಾಕೆ ಅಂತ ಸ್ಟಾಪ್ ಮಾಡಿದೀವಿ. ಮೇಲ್ ಮಾತ್ರ ಹಚ್ಚುದು 2 ಆಟ ಸಾಮಾನು ಸುಮ್ಮನೆ ಡೆಕೋರೇಷನ್ಗೆ ಅಂತ ಇಟ್ಟಿದ್ದೀನಿ. ಅಚ್ಚುನ ಅದು ಕುತ್ಕೊಂಡಿರೋದು. ನಿಮ್ ಭಾವ 2 ವಾಚ್ ಇಟ್ಟವ್ರೆ. ಮತ್ತೆ ಅಲ್ಲೆಲ್ಲ ಸ್ಲಿಪ್ಪರ್ ಇಡಕ್ಕೆ ಜಾಗ, ಸ್ಟ್ಯಾಂಡ್, ಬಾಗಿಲಿಂದೆ ಒಂದು ಡಸ್ಟ್ಬಿನ್ ಮತ್ತೆ ಸ್ಲಿಪ್ಪರ್ ಇಟ್ಟಿದ್ದೀನಿ. ಮಾಮೂಲಿ ಇಲ್ಲಿ ಒಂದು ಕ್ಯಾಲೆಂಡರ್ ಇಟ್ಟಿದೀವಿ, ಡೈಲಿ ಡೇಟ್ಸ್ ಎಲ್ಲ ನೋಡಕ್ಕೆ. ಇಲ್ಲಿ ಕಾಣಿಸ್ತೈತಾ, ಬೆಳ್ಕೈತಾ? ಇಲ್ಲಿ ಒಂದು ಆಮೆ, ಇನ್ನೊಂದು ಚಿಕ್ಕದು ಗಣಪತಿ ಇಟ್ಟಿದೀವಿ. ಅದು ಅಪ್ಪ ಗಿಫ್ಟ್ ಕೊಟ್ಟಿರೋದು ನಿಮ್ಮ ಭಾವನ ಬರ್ತಡೆಗೆ. ಹೌದಾ? ಇಲ್ಲಿ ಬಂದ್ರೆ ಇಲ್ಲಿ ಒಂದು 3 ಸೀಟರ್ ಸೋಫಾ. ಫಸ್ಟ್ ಇದು ಹಿಂಗಿತ್ತು, ಇವಾಗ ಮನೇಲಿ ಒಂದು ಅಡಿಷನ್ ಆಗಿದೆ. 3 ಸೀಟರ್ ಸೋಫಾ ಹಾಕಿದೀವಿ. ಮತ್ತೆ ಇಲ್ಲಿ ಬಂದಿದ ತಕ್ಷಣ ಕೀ ಎಲ್ಲ ಹ್ಯಾಂಗ್ ಮಾಡಕ್ಕೆ ಮನೆದು ಅದು ಇದು ಮಂಜ ಮಾಡ್ಸ್ಕೊಂಡ್ ಬಂದಿದ್ದು ನೆನ್ಪಾಯ್ತಾ ನಿನ್ಗೂ? ನನ್ಗೂ ಒಟ್ಟಿಗೂ ಎಲ್ಲೋ ಟ್ರಿಪ್ ಹೋಗಿದ್ದ ನಮ್ಮ ಮನೇಲೂ ಐತೆ ಅದು. ಅದಿಲ್ಲ ಹಾಕಿದೀನಿ, ಶಿರ್ಡಿಗೆ ಹೋಗಿದ್ದಾಗ. ನಮ್ಮನೆ ಅಂತ ಗೊತ್ತಾಗ್ಲಿ ಅಂತ. ಮಾಮೂಲಿ ಇಲ್ಲಿ 3 ಸೀಟರು ಸೋಫಾ, ವುಡಂದು. ಇಲ್ಲಿ ಡೈನಿಂಗ್ ಟೇಬಲು ಹಿಂಗೆ ಬಂದರೆ. ಈ ಫ್ರೇಮ್ ಏನು? ಅದು ನಿಮ್ಮ ಭಾವ ಹಿಂಗೆ ಮೆಡಿಟೇಷನ್ ಮಾಡ್ತಾರೆ, ಅವಾಗ ಅದು ಏನೋ ಮೆಡಿಟೇಷನ್ ಮಂಡಲ ಏನೋ ಅವ್ರಿಗೆ ಗೊತ್ತಿಲ್ಲ ನನಗೆ. ಇಲ್ಲಿ ಒಂದು ನಿಮ್ಮ ಫ್ರೇಮ್ ಹಾಕಿದ್ದೀರಾ? ನಮ್ದು ಹಾಕಿದ್ದೀವಿ ಆ ವಾಲಲ್ಲಿ. ಅಲ್ಲೊಂದು ಕ್ಲಾಕ್ ಹಾಕಿದ್ದೀವಿ. ಮಾಮೂಲಿ ಇಲ್ಲೊಂದು ತಿಂಡಿದು ಇಟ್ಟಿದ್ದೀನಿ.
ತಿಂಡಿ ಎಲ್ಲ ಇದ್ರಲ್ಲಿ ಇಟ್ಟಿರ್ತೀವಿ. ಮತ್ತೆ ಇದರಲ್ಲೆಲ್ಲ ಚಾರ್ಜಿಂಗ್ ಇಟ್ಟಿದ್ದೀನಿ, ಚಾರ್ಜಿಂಗ್ ವಯರು ಹಚ್ಚೋದು ಅದು ಇದು ಆಟ ಆಡೋದು. ಮಾಮೂಲಿ 2 ವಾಟರ್ ಕ್ಯಾನ್ ಇಟ್ಟಿರ್ತೀನಿ ನೀರು ಕುಡಿಯೋಕ್ಕೆ. ಈ ಕಡೆ ಬಂದರೆ ಇಲ್ಲೊಂದು ಸೋಫಾ ಸಿಂಗಲ್ಲು, ಮಾಮೂಲಿ ಒಂದು ಬೆಡ್ಡು ಕಾಟ್, ದಿವಾನ ಕಾಟ್ ಥರ ಇಲ್ಲಿ ಇಟ್ಟಿದ್ದೀನಿ. ಇಲ್ಲೇನೋ ಒಂದು ಫ್ರೇಮ್ ಹಾಕಿದ್ದೀರಾ? ಇಲ್ಲಿ ಸುಮ್ಮನೆ ಡೆಕೋರೇಷನ್, ಬರೀ ಪ್ಲೈನ್ ವಾಲ್ ಇತ್ತಲ್ಲ ಅದಕ್ಕಿದೇನೆಲ್ಲ ಹಾಕಿದ್ದೀವಿ. ಗೆದ್ದೈತೆ ಅದನ್ನೆಲ್ಲ ಹಾಕಿದ್ದೀವಿ. ಸುಮ್ಮನೆ ನಾರ್ಮಲ್ ಪೇಂಟಿಂಗ್, ಅದು ಯಾರೋ ಗಿಫ್ಟ್ ಮಾಡಿದ್ದು ಇವ್ರ ಫ್ರೆಂಡು, ಅದಕ್ಕೆ ಎಲ್ಲ ಹಾಕಿದ್ದೀವಿ. ಮತ್ತೆ ಈ ಕಡೆ ಬಂದರೆ ಎದುರುಗಡೆನೆ ಟಿವಿ ಯೂನಿಟ್ ಇದೆ. ಇರೋ ಟಿವಿ ಯೂನಿಟ್ ಅಂತ ಅದೆಲ್ಲ ಹಚ್ಚೋದು ಪ್ರೈಸು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, UKG LKG ತಗೊಂಡಿರೋದು. UKG LKG ಇಷ್ಟು ಜೋಡಿಸ್ಬಿಟ್ಟಿದ್ದಾಳೆ. 3kgದು. ಅಲ್ಲೊಂದು ನಮ್ಮದು ಹನುಮಾನ್, ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು, ಅದ್ರದ್ದು ಫೋಟೋ ಹಾಕಿದ್ದೀವಿ. ಮತ್ತೆ ಇದು ನಮ್ಮ ಹಸ್ಬೆಂಡ್ ಫೇವ್ರೇಟು, ನಮ್ಮದು ಇವಾಗ ಫೇವ್ರೇಟ್ ಅಂದರೆ ಫೇವ್ರೇಟ್ ಇವರು. ಅದ್ರದ್ದು ಇಲ್ಲಿ ಫೋಟೋ ಇಟ್ಟಿದ್ದೀವಿ. ಮತ್ತು ಅವ್ರಿಗೋಸ್ಕರ ಇದು ತಂದಿದ್ದೀವಿ, ಅವ್ರು ಯಾವತ್ತೂ ಅಜರಾಮರ ಅಪ್ಪು ಅಂತ. ಇಲ್ಲಿ ಮಾಮೂಲಿ ಇಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಇಲ್ಲಿ ನೋಡು, ಏನಿದೆ ಇಷ್ಟೊಂದು ವಯರ್ಸ್ಗಳ ರಾಶಿ. ಅದೇ ಇದ್ರದ್ದು ಜಾಸ್ತಿ ವಯರ್ಸ್ ಅದು. ಇದೇನೋ ಹೇಳ್ತಾರಲ್ಲ, ಯೂನಿಟ್ ಬ್ಯಾಕ್ ಹಾಕಕ್ಕಾಗಲ್ವಾ ನಿಮ್ಗೆ? ಅಂದ್ರೆ ಅದು ಯೂನಿಟ್ ಕೆಳಗಡೆ ಏನು ವಯರ್ ಹೋಲ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ, ಇಲ್ಲಿಂದಾನೆ ಈಚೆಯಿಂದಾನೆ ತಗೋಬೇಕು, ಒಳಗಡೆಯಿಂದ ಇಲ್ಲ. ಹಂಗೂ ಇದನ್ನ ತಂದು ಹಾಕಿದೀವಿ ಸ್ವಲ್ಪ, ಒಳಗಡೆ ಎಲ್ಲ ಕವರ್ ಆಗ್ಲಿ ಅಂತ. ಇದ್ರದ್ದು ಅಷ್ಟೇ ಆಗಿದ್ದು. ಮತ್ತೆ ಅದು ಇದ್ರದ್ದು ಇದು 3 ಹಚ್ಚೋದು ಉಂಡಿ. ಇದ್ರಲ್ಲಿ ಫುಲ್ ಚಿಲ್ಲರೆ ಹಾಕೊಳ್ಳೆ, ಇದ್ರಲ್ಲಿ ಫುಲ್ ನೋಟ್ ಹಾಕೊಳ್ಳೆ. ಇದು ಒಬ್ರು ಶಶಿ ಅಕ್ಕ ಅಂತಿದ್ದಾರೆ, ಅವ್ರು ಗಿಫ್ಟ್ ಕೊಟ್ಟಿದ್ ನಂಗೆ. ಇದು ಮಮ್ಮಿ ತಂದಿದ್ದು ಎಲ್ಲ ಹೋಗಿತ್ತಲ್ಲ, ನಮ್ಮ ಮನೆಗೊಂದು ನಿಮ್ಮ ಮನೆಗೊಂದು ಅಯೋಧ್ಯ, ಅವಾಗ ಮಮ್ಮಿ ಕೊಟ್ಟಿದ್ದು. ಇದು ನಾರ್ಮಲ್ ಟಿವಿ. ಇಲ್ಲಿ ಇದೆಲ್ಲ ಹಚ್ಚದು ಫೋಟೋಸ್, ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು. ಇದು ನಿಮ್ ಫೋಟೋ? ಅದು ನಮ್ಮ ಮದ್ವೆ ಆದ್ಮೇಲೆ ಫಸ್ಟ್ ಫೋಟೋ, ಅದೇ ಫಸ್ಟ್ ಫೋಟೋ ಅಂತ ತಕೊಂಡಿದ್ದು. ಅದುವರೆಗೂ ನಮ್ದು ಫೋಟೋನೇ ಇರ್ಲಿಲ್ಲ. ಫಸ್ಟ್ ಅಂತ ಫೋಟೋ ನಾವಿಬ್ರು ಸೆಲ್ಫಿ ತಗೊಂಡಿದ್ದೆ ಅದೇ. ನೆಕ್ಸ್ಟ್ ಹಚ್ಚುದದೆಲ್ಲ ಚಿಕ್ಕವಳಿದ್ದಾಗೆಲ್ಲ ತೆಗ್ದಿರೋದು. ಅದನ್ನ ಹಾಕಿದೀನಿ. ಅವ್ಳ ಬೆಸ್ಟ್ ಫ್ರೆಂಡ್ ಪಕ್ಕದ ಮನೆ ಹುಡುಗಿ ಇದ್ಲಲ್ಲ, ಅವಳು ಕೊಟ್ಟಿರೋದು ಅದು ಅವಳ ಬರ್ತಡೆಗೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಈ ವಾಲಲ್ಲಿ ದೇವ್ರ ಮನೆಯಿಂದ ಈ ವಾಲ್ಗೆ ಹಾಕ್ಬೇಕಂತೆ. ಯಾರಾದ್ರೂ ಮನೇಲಿ ಹಿರಿಯರು ತೀರೋಗಿಟ್ರೆ ಇದು ನಮ್ಮ ಮಾವನ ಫೋಟೋ ಇಲ್ಲಿ ಹಾಕಿದೀವಿ. ಇಲ್ಲಿ ಬಂದರೆ ದೇವ್ರ ಮನೆ, ಇದು ದೇವ್ರ ಮನೆ. ನೆನ್ನೆ ಪೂಜೆ ಮಾಡಿರೋದು, ಇನ್ನೂ ಮಾಡಿಲ್ಲ, ಬೆಳಗ್ಗೆ ಮಾಡಿರೋದು. ಉರಿತಾ ಇದೆ ದೀಪ. ಇದೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಕೊಟ್ಟಿಯೂರ್ಗೆ ಹೋಗಿರ್ತಾರಲ್ಲ, ಅಲ್ಲಿಂದ ತಂದಿದ್ದು. ಕೊಟ್ಟಿಯೂರ್ಗೆ ಹೋಗಿದ್ವಿ, ಅದನ್ನ ತಗೊಂಡ್ ಬಂದ್ ಮನೇಲಿ ಹಾಕ್ಬೇಕಂತೆ, ತುಂಬಾ ಒಳ್ಳೇದಂತೆ ಅಂತ ತಂದವ್ರೆ. ಇಲ್ಲಿ ಬಂದ್ರೆ ಇವಾಗ ಕಿಚನ್. ದೇವ್ರ ಮನೆ, ನೆಕ್ಸ್ಟ್ ಕಿಚನ್. ಆಕ್ಚುಲಿ ಇದು ಓಪನ್ ಕಿಚನ್. ಇದು ನಮ್ಮ ಭಾವನ ಫೇವ್ರೇಟ್ ಜಾಗ. ನಮ್ಮ ಅಕ್ಕಂಗಿನ, ನಮ್ಮ ಅಕ್ಕನೇ ಕ್ಲೀನ್ ಆಗಿ ಇಟ್ಕೊಂಡಿರ್ಬೋದು, ಬಟ್ ಇದು ನಮ್ಮ ಭಾವಂಗೆ ಕುಕಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಫೇವ್ರೇಟ್ ಜಾಗ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಇಲ್ಲಿಗೆ ಬರೋದು. ಬೇರೆ ಮನೆಯಲ್ಲೆಲ್ಲ ಎದ್ದ ತಕ್ಷಣ ಬಂದು ಏನ್ ಅಡ್ಗೆ ಮಾಡ್ಬೇಕು ಏನು ಅಂತೆಲ್ಲ ನೋಡ್ತಾರಲ್ಲ, ಹಂಗ ಅವ್ರು ನೋಡ್ತಾ ಇರ್ತಾರೆ. ಇವಾಗ ಪಾತ್ರೆ ತೊಳೆದು ಇಟ್ಟಿದೀನಿ. ಅದು ಬೇಳೆ ಸಾರು, ನೆನ್ನೆದ್ ಬೀಟ್ರೋಟ್ ಸಾರು, ಬೆಳಗ್ಗೆ ಸ್ವಲ್ಪ ಮಿಕ್ಕಿರೋ ಪಲಾವು. ಇದೆರಡು ನಂದು, ನಮ್ಮ ಹಸ್ಬೆಂಡ್ ಗ್ಲಾಸು. ದಿನ ಅದು ಇದು ನೆನ್ಸಿಟ್ಟಿರ್ತೀನಿ ರಾತ್ರಿ. ನೆನ್ಸ್ಬಿಟ್ಟು ಹಿಂಗೆ ಮುಚ್ಚಿಟ್ಟಿರ್ತೀನಿ. ಅದಕ್ಕೆ ಅಂತ ಪ್ಲೇಟ್ ತರ್ಸ್ಕೊಂಡಿದ್ದೀನಿ ಅಮೆಝಾನಿಂದ, ಮುಚ್ಚೋದು ಹಿಂಗೆ. ಓದಿದ ತಕ್ಷಣ, ಬೆಳಿಗ್ಗೆ ಬಂದಿದ ತಕ್ಷಣ ಪಾಸಿಟಿವ್ ಥಾಟ್ಸ್ ಇರಲಿ ಅಂತ. ಬಿ ಕೈಂಡ್. ಅದನ್ನ ಆ ಥರ ಮುಚ್ಚಿಟ್ಟಿರ್ತೀನಿ. ಇಲ್ಲಿ ಮಾಮೂಲಿ ಈ ಥರ ಸ್ಟ್ಯಾಂಡು, ಇದನ್ನು ಅಮೆಝಾನಲ್ಲೇ ತಗೊಂಡಿದ್ದು ಸ್ಟ್ಯಾಂಡು. ಈ ಬಾಟ್ಲೆಲ್ಲ ಒಂದೊಂದು ಕಡೆ ತಗೊಂಡಿದ್ದೀನಿ, ಡಿಮಾರ್ಟ್ ಅಲ್ಲಿ. ಇದು ಶಂಖ ಪುಷ್ಪ ಹೂವು
ಇದು ತಿಂದ್ರೆ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ತಿಂದ್ರೆ ತುಂಬಾ ಒಳ್ಳೇದಂತೆ ಹೆಣ್ಮಕ್ಳಿಗೆ. ಅದಕ್ಕೆ ಅದನ್ನ ಒಣಗಿಸಿ ಇಲ್ಲಿ ದೇವ್ರಿಗೆ ಇಟ್ಟಿರ್ತಾರಲ್ಲ ಅದನ್ನ ಮಾತ್ರ ತೆಗ್ದು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಇಲ್ಲಿ ನಾರ್ಮಲ್ ಸ್ವಲ್ಪ ಒಂದ್ ಸ್ಟೆಪ್ಪಲ್ಲಿ ಬರೀ ಬಾಟಲ್ ಇಟ್ಕೊಂಡಿದೀನಿ. ಅದ್ ಮೇಲೆಲ್ಲ ಪಾತ್ರೆ ಇಟ್ಕೊಂಡಿದೀನಿ. ನಿಮ್ಮನೆಲ್ಲ ಫ್ರೆಶ್ ಡಬ್ಬ ಇದೆ? ಫ್ರೆಶ್ ಇದೆ. ನೀವು ಫ್ರೆಶ್ ಯಾವಾಗಾದ್ರೂ ಒಂದೊಂದ್ಸತಿ ಕುಡಿತೀವಿ. ಆಕ್ಚುಲಿ ನಮ್ಮ ಅಕ್ಕ ಕುಡಿಯಲ್ಲ, ನಮ್ಮ ಭಾವ ಅವ್ರು ಕುಡಿತಾರೆ. ಇದು ಚಾಲೆಂಜ್ ಅಲ್ಲಿ ಕೊಟ್ಟಿದ್ದು. ಈಗ ಓಪನ್ ಮಾಡಿಲ್ಲ ಅನ್ಸುತ್ತೆ ಮಲು. ನಾವು ಏನ್ ಚಾಟ್ ಮಸಾಲ ಯಾವ್ದಕ್ಕೂ ಅಷ್ಟು ಯೂಸ್ ಮಾಡಲ್ಲ. ಅದಾದ್ಮೇಲೆ ಇಲ್ಲಿ ಸ್ಪೂನ್ಸ್ ಎಲ್ಲ ಈ ತರ ಕಪ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಇದೆಲ್ಲ ಏನು ಯೂಸ್ ಮಾಡಲ್ಲ ಅಲ್ವಾ, ನಾವು ಮಾಮೂಲಿ ಸ್ಟೀಲ್ ಕಪ್ಪಲ್ಲೇ ಕಾಫಿ ಎಲ್ಲ ಕುಡಿಯೋದು, ಹಂಗಾಗಿ ಅಲ್ಲಿ ಇಕ್ಕಿದೀವಿ. ಅದೇನು ಊರಿಂದ ತಂದಿರೋ ತೆಂಗಿನೆಣ್ಣೆ? ತೆಂಗಿನೆಣ್ಣೆ ಊರಿಂದ ತಂದಿರೋದ? ಅದಾದ್ಮೇಲೆ ಫ್ರಿಡ್ಜ್ ಮೇಲೆ ಅಂಟಿಸಿರೋ ಸ್ಟಿಕ್ಕರ್ಗಳು ನೋಡಿ ಗಾಯ್ಸ್. ಇದು ನಾನೇ ತಗೊಂಡಿದ್ದು. ಫಸ್ಟ್ ಒಂದ್ ತಗೊಂಡೆ. ಆಕ್ಚುಲಿ ನಂಗೆ ಫ್ರಿಡ್ಜ್ ಮ್ಯಾಗ್ನೆಟ್ ತುಂಬಾ ಇಷ್ಟ ಆಯ್ತು ಅನ್ಬಿಟ್ಟು ತಗೊಳ್ಳೋಣ ಒಂದು ಅಂತ ತಗೊಂಡೆ. ಇದೆರಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. ನಾನ್ ತಗೊಂಡ್ಮೇಲೆ ಇದೆರಡು ಬಂತು. ಅಲ್ಲಿವರೆಗೂ ಒಂದ್ ಫ್ರಿಡ್ಜ್ ಮ್ಯಾಗ್ನೆಟ್ ಇರ್ಲಿಲ್ಲ. ಅದಾದ್ಮೇಲೆ ಇಲ್ಲಿ ಎಲ್ಲರ ಮನೇಲಿ ಇರುತ್ತಲ್ಲ ಗೈಸ್, ಕಸ ಹಾಕಕ್ಕೆ ಬಂದಿರೋ ಕವರ್ ಎಲ್ಲ ಜೋಡಿಸಿ ಇಟ್ಟಿರೋದು. ಕಡೆ ಸೈಡ್ ಅಲ್ಲಿ ಈರುಳ್ಳಿ ಡಬ್ಬ, ಇಲ್ಲಿ ಅಕ್ಕಿ, ಇಲ್ಲಿ ನಿಮ್ ಗೋಡನ್ ತೋರ್ಸು ಒಂದ್ಸಲ. ಇಲ್ಲಿ ಆಕ್ಚುಲಿ ಗೈಸ್ ನೋಡಿ ಇಷ್ಟು ಕಬೋರ್ಡ್ ಇದೆ. ಇಲ್ಲಿ ಕಬೋರ್ಡ್ ಇದೆ, ಇಲ್ಲ ನೋಡು. ಆದ್ರೂ ಪಾತ್ರೆಗಳು ತುಂಬಿಸೋರೆ ಎಲ್ಲಾ ಕಡೆ. ಇಲ್ಲೆಲ್ಲ ನಾರ್ಮಲ್ ಇದು ಏನು ಇಡ್ಲಿ ಪಾತ್ರೆ, ಚಿಕ್ಕದೊಂದು ಕುಕ್ಕರು, ಅದ್ರಲ್ಲೆಲ್ಲ ಹಸಿಮೆಣಸು, ಒಣಗಿದ ಮೆಣಸಿನ್ಕಾಯಿ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮತ್ತೆ ಮಿಕ್ಕಿರೋ ಎಕ್ಸ್ಟ್ರಾ ರೇಷನ್ಸು. ಇಲ್ಲೆಲ್ಲ ಸ್ಪೂನು, ಚಮಚ, ಇಲ್ಲೆಲ್ಲ ಚಿಕ್ಕ ಪಾತ್ರೆ, ಕ್ಯಾರಿಯರು, ಇಲ್ಲೆಲ್ಲ ತಟ್ಟೆಗಳು ಅಷ್ಟು ಇಕ್ಕಿದೀವಿ. ಇಲ್ಲಿ ಊರಿಂದ ತಂದಿದ್ದು ತೆಂಗಿನಕಾಯಿ ಇಟ್ಟಿದೀವಿ. ಅಲ್ಲಿ ಮಾಮೂಲಿ ಕಸದ ಕಂಪಾರ್ಟ್ಮೆಂಟು. ಓಕೆ, ಇದೊಂದು ವಾಶ್ ಬೇಷನು, ಇದು ಫಿಲ್ಟರ್. ಇದು ಹೊಸ ತವ, ಅದಕ್ಕೆ ಅಲ್ಲಿ ಹಾಕಿದೀವಿ. ಹಳೆ ತವ ಒಳಗಡೆ ಐತೆ. ಇದು ಫಿಲ್ಟರು. ಇಲ್ಲಿ ಹ್ಯಾಂಡ್ ಟವಲು ಮತ್ತೆ ಬಾಟಲ್ ವಾಶ್ ಮಾಡೋದಕ್ಕೆ. ಇಷ್ಟು ನಿಮ್ ಕಿಚನಾ? ಚಿಕ್ಕ ಮನೆ, ಪುಟ್ಟ ಮನೆ, ಸಿಂಗಲ್ ಬೆಡ್ರೂಮ್ ಹೌಸ್. ಎಸ್, ಆಕ್ಚುಲಿ ನಮ್ಮ ಅಕ್ಕ ಅವರು ನಮ್ಮ ಏರಿಯಾದಲ್ಲಿ ಇರುವಾಗ ಡಬಲ್ ಬೆಡ್ರೂಮ್ ಅಲ್ಲಿ ಇದ್ರು. ಇಲ್ಲಿ ಏನಂದ್ರೆ ಸಿಂಗಲೇ ಸಾಕು. ಅಲ್ಲಿ ಡಬಲ್ ಬೆಡ್ರೂಮ್ ಅಲ್ಲಿ ಇದ್ರಲ್ಲ ಒಂದು ರೂಮ್ ಯೂಸೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಸಿಂಗಲೇ ಸಾಕು ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ಸಿಂಗಲ್ ಮಾಡ್ಕೊಂಡಿದ್ದಾರೆ. ಇವಾಗ ರೂಮ್ ಹೆಂಗಿದೆ ಅಂತ ತೋರಿಸು. ಕಾಯ್ಸ್ ಇಲ್ಲಿಂದ ಹಿಂಗ್ ಹೊರಡ್ಬೇಕು. ಹೊರಟ್ರೆ ಕಾಯ್ಸ್ ನಿಮ್ಗೆ ಇನ್ನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ರೂಮು. ಇಲ್ಲೆಲ್ಲ ಹಚ್ಚೋದು. ಇಲ್ಲೆಲ್ಲ ಫಸ್ಟ್ ಡೋರ್ ತೋರಿಸ್ಬಲ್ಲಿ. ಡೋರು ಹಚ್ಚು ಮಾಡಿರೋದು. ಇದು ಸ್ಕೂಲಲ್ಲಿ ಕ್ರಾಫ್ಟ್ ಹೇಳ್ಕೊಡ್ತಾರಲ್ಲ, ಅದನ್ನ ಬಂದು ಮನೇಲಿ ಮಾಡ್ತಾಳೆ, ಉಲ್ಟಾ ಹಾಕೋಳೆ. ಇದು ಅಷ್ಟೇ, ಸ್ಕೂಲಲ್ಲಿ ಪ್ರಾಜೆಕ್ಟು ನಿಮ್ಮ ಫ್ಯಾಮಿಲಿ ಫೇವ್ರೆಟ್ ಪರ್ಸನ್ ಯಾರು ಅಂತ ಬರಿಬೇಕಿತ್ತು. ಅದಕ್ಕೆ ನಮ್ಮ ಅಪ್ಪನೇ ನಮ್ಮ ಫೇವ್ರೆಟ್ ಪರ್ಸನ್ ಅಂತ ಬರ್ದವಳೆ. ಇದು ಗುಡ್ ಹೆಲ್ದಿ ಡೈಲಿ ಹ್ಯಾಬಿಟ್ಸಾ? ಹೆಲ್ದಿ ಡೈಲಿ ಹ್ಯಾಬಿಟ್ಸ್ ಮಾಡ್ಬೇಕಂತೆ, ಅದಕ್ಕೆ ಅದನ್ನು ಬರ್ಕೊಂಡವ್ರೆ. ಅದಾದ್ಮೇಲೆ ಇದು ಅವಳದು ಸ್ಟೂಡೆಂಟ್ಸು. ಅಚ್ಚು ಸ್ಟೂಡೆಂಟ್ಸ್ ಅವರೆಲ್ಲ ಹೆಸರು ಅಚ್ಚು ಕೇಳಿದ್ರೆ ಹೇಳ್ತಾ ಇರೋಳು. ಇಲ್ಲೆಲ್ಲ ಅವಳದೆ ಆಟ ಸಾಮಾನು ಅದೆಲ್ಲ. ಈ ಮಾಮೂಲಿ ಹಳೆ ಬೀರು ಇದೆಲ್ಲ ಇಲ್ಲೇ ಮನೆಯಲ್ಲೇ ಇದ್ದಿದ್ದು. ಇಲ್ಲೇ ಮನೇಲಿ ಇದ್ದಿದ್ದು ಕಬೋರ್ಡ್. ಇದು ಇಲ್ಲೇ ಫಿಕ್ಸ್ ಇರುತ್ತಲ್ಲ. ನಿಮ್ಮ ಭಾವನ್ ಪರ್ಫ್ಯೂಮ್ ಕಲೆಕ್ಷನ್ ಇದೆಲ್ಲ ಅವ್ರ ಪರ್ಫ್ಯೂಮ್ ಕಲೆಕ್ಷನ್ಸ್. ಇಷ್ಟಿರ್ಬೇಕು ಪರ್ಫ್ಯೂಮ್. ಮಾಮೂಲಿ ಇಲ್ಲೆಲ್ಲ ಒಂದ್ಸಲ ನಿನ್ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡೋಣ ಸರ್. ಇಲ್ಲೆಲ್ಲ ಮಾಮೂಲಿ ಬೆಡ್ಶೀಟ್ಸು, ಸ್ವಲ್ಪ ಅವಳದು ಹಚ್ಚೋದು ಡೈಲಿ ಯೂಸು, ಅದಕ್ಕಿದೀವಿ ಅಷ್ಟೇ ರೂಮು. ಮತ್ತೆ ಅಲ್ಲೊಂದು ಇಲ್ಲಿ ಒಂದು ಮ್ಯಾಟ್ರಸ್ ಹಾಕಿದ್ದಾರೆ, ಇಲ್ಲೊಂದು ಕಾಟ್ ಹಾಕಿ ಒಂದು ಮ್ಯಾಟ್ರಸ್ ಹಾಕಿದ್ದಾರೆ. ಈ ಕಡೆ ಬಂದು ಇಲ್ಲಿ ಡೈಲಿ ಯೂಸ್ ಮಾಡೋದು, ನಾನು ಆಫೀಸ್ಗೆ ತಗೊಂಡು ಹೋಗೋದು, ಅಚ್ಚು ಸ್ಕೂಲ್ದು, ಅವಳು ಸಂಗೀತ ಕ್ಲಾಸ್ದು. ಮತ್ತೆ ಇದೆಲ್ಲ ಹೋದ್ ವರ್ಷದ ಬುಕ್ಸ್ ಏನ್ ಮಾಡಿದ್ರಿ, ಮನೇಲೆ ಇಟ್ಕೊಂಡಿದ್ದೀರಾ ಇಲ್ಲ ಬಿಸಾಕಕ್ ಮಂಚ್ ಬಂತ ಕಮೆಂಟ್ ಮಾಡಿ. ಇದು ಇವಳ್ದು ಹೌದು ಲಗೇಜು. ನಾವು ಬಂದ್ರೆ ಇದು ನಂದು 2 ಬರ್ತ್ಡೇಗೂ ಹಚ್ಚೋದು ಶರಣ್ ಗಿಫ್ಟ್ ಕೊಟ್ಟಿರೋದು. ಇದು ಶರಣ್ ಫಸ್ಟ್ ಇಯರ್ ಬರ್ಡೇ. ಇದು ಅವಳದೆಲ್ಲ ಫೋಟೋ ಕೊಲೇಜ್ ಮಾಡಿ ಶರಣ್ ಗಿಫ್ಟ್ ಕೊಟ್ಟಿರೋದು.
ಅಲ್ಲೊಂದೊಂದು ಫ್ರೇಮ್ ಹಾಕಿದೀವಿ. ಇದು ಒಂದು ಸ್ಟ್ಯಾಂಡು, ಟವಲ್ ಎಲ್ಲ ಹ್ಯಾಂಗ್ ಮಾಡೋದು, ಟವಲ್ ಎಲ್ಲ ಹಾಕಕ್ ಜಾಗ ಇದೆಲ್ ಇರಲ್ಲ. ಮಾಡಿರೋದು ಟವಲ್ ಹ್ಯಾಂಗರು? ಹಾ? ಟವಲ್ ಹ್ಯಾಂಗ್ ಮಾಡೋದು ಎಲ್ಲಿ ಬೈ ಮಾಡಿದ್ದು? ಇದು ಅಮೆಝಾನ್. ಅಂದ್ರೆ ಕೆಲವೊಬ್ರು ಕೇಳ್ತಾರೆ. ಇದು ಅಮೆಝಾನ್ ಅಲ್ಲಿ ಬೈ ಮಾಡಿದ್ದು. ಇದು ಅದೇ ಟವಲ್ ಹ್ಯಾಂಗರು. ಇಲ್ಲಿ ಸ್ವಲ್ಪ ಬಾಲ್ಕನಿ ತರ ಜಾಗ ಇದೆ, ಚಿಕ್ಕದಾಗಿದೆ. ಅಲ್ಲಿ ಬಟ್ಟೆ ಎಲ್ಲ ಒಣಗಾಕೊಳ್ಳೋಕೆ ಜಾಗ ಮಾಡ್ಕೊಂಡಿದೀನಿ. ತೋರ್ಸ್ಲಾ? ಬಟ್ಟೆ ಒಣಗಾಕಿದೀವಿ, ಬೇಡದೇ ಇರೋದೆಲ್ಲ ಅಲ್ಲಿ ಇಕ್ಕಿದೀವಿ. ಗಾಯ್ಸ್ ಇಲ್ಲಿ ನೋಡಿ ಹೆಂಗಿದೆ, ಫುಲ್ಲು 4th ಫ್ಲೋರ್ ಅಲ್ವಾ, ಮೇಲ್ಗಡೆಯಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ. ಇದು ಆಮೇಲೆ 6 ಗಂಟೆಗೆ ಸೂರ್ಯ ಮುಳುಗುವಾಗ ಸಕ್ಕತ್ತಾಗಿರುತ್ತೆ ವ್ಯೂ. ನಿಮಗೆ ಇಲ್ಲಿಂದ ಗಾಳಿನೂ ಚೆನ್ನಾಗಿ ಬರುತ್ತೆ. ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಕರ್ಟನ್ ರಾಡ್ ಚೆನ್ನಾಗಿದೆ, ಯುನಿಕ್ ಆಗಿದೆ. ಅದು ನಾವೇ ತಂದು ಹಾಕಿರೋದು ಹಾರ್ಡ್ವೇರ್ ಶಾಪಲ್ಲಿ. ಇದು ಅಚ್ಚುದು ರಿಂಗು, ಇದು ಹುಲಾ ಹುಪ್. ಅವಳು ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ಒಂದ್ಸಲ ತೋರಿಸ್ತೀನಿ ಅದರಲ್ಲಿ. ಮತ್ತೆ ಇದು ಅಚ್ಚುದು ಗೊಂಬೆ, ಇದು ಅವಳದು ರಫ್ ಶೀಟ್ ತರ. ಅವಳಿಗೇನಾದ್ರೂ ಇಷ್ಟ ಬಂದಾಗ ಹೋಗಿ ಹೋಗಿ ಬರೀತಾ ಇರ್ತಾಳೆ. ಅದಾದ್ಮೇಲೆ ಇವಾಗ ನಿಮ್ಮ ವಾಶ್ರೂಮ್ ತೋರಿಸ್ತೀನಿ. ನೆಕ್ಸ್ಟು ಗೈಸ್ ರೂಮಿಂದ ಸಿಂಗಲ್ ವಾಶ್ರೂಮ್ ಅಷ್ಟೇ. ರೂಮಿಂದ ಹಿಂಗ್ ಬಂದ್ರೆ ಇಲ್ಲಿ ಅಪೋಸಿಟ್ ಅಲ್ಲೇ ರೂಮ್ ಅಪೋಸಿಟ್ ಕರ್ಟನ್ ಹಾಕಿದೀವಿ. ಏನಕ್ಕೆ ಅಂದ್ರೆ ಡೈರೆಕ್ಟ್ ಡೋರ್ ಇಂದ ಡೋರ್ ಇರಬಾರ್ದು ಅಂತ ಹೇಳ್ತಾರಲ್ಲ, ಡೋರ್ ಇಂದ ಡೋರ್ ಬರುತ್ತೆ, ಅದಕ್ಕೆ ಈ ಕರ್ಟನ್ ಹಾಕಿದೀವಿ. ಕರ್ಟನ್ ನಾವು ತೆಗ್ಯೋದೇ ಇಲ್ಲ. ಇಲ್ಲೇ ಇನ್ನೊಂದು ಗೈಸ್ ಅಪೋಸಿಟ್ ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಲ್ಲೇ ಅದಕ್ಕೆ ಜಾಗ ಕೊಟ್ಟಿದ್ರು, ಅದೇ ಕನೆಕ್ಷನ್ ಎಲ್ಲ ಅಲ್ಲೇ ಇಟ್ಟು ಅದನ್ನ ಅಲ್ಲೇ ಇಟ್ಟಿದೀವಿ. ಇದು ಮಾಮೂಲಿ ರೆಸ್ಟ್ ರೂಮ್. ಇದು ಒಂದು ಸಿಂಗಲ್ ವಾಶ್ರೂಮು. ಈಚೆ ನಮ್ದು ಕಾರಿಡಾರ್, ಈಚೆ ಅಚ್ಚು ಸೈಕಲ್ ಇಲ್ಲಿ ನಿಲ್ಸಿದೀವಿ. ಇದು ಅವ್ರ ಚಿಕ್ಕಿನೂ ಮಾಮನು ಗಿಫ್ಟ್ ಕೊಟ್ಟಿರೋದು. ಬಿಡು ಅದು ಅಚ್ಚು ಸೈಕಲ್ ಅವ್ರ ಚಿಕ್ಕಿನೂ ಅವ್ರ ಮಾಮನು ಅವ್ರ ಬರ್ತ್ಡೇಗೆ 4th ಇಯರ್ 5th ಇಯರ್ಗೋ ಕೊಟ್ಟಿದ್ದು. 4th ಅನ್ಸುತ್ತೆ. ಇವಾಗ ಬಟ್ಟೆ ಎಲ್ಲಿ ಒಣಗಾಕೋದು ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. 5th ಫ್ಲೋರ್, ಲಾಸ್ಟ್ ಫ್ಲೋರು. 4th ಫ್ಲೋರು, ಮೇಲೇನೆ 5th ಫ್ಲೋರು. ಮೆಟ್ಲೆ ಹತ್ಕೊಂಡು ಹೋಗೋದಿತ್ತು, ಆದ್ರೆ ಲಿಫ್ಟ್ ಅಲ್ಲಿ ಹೋಗೋಣ. ಲಿಫ್ಟ್ ಇಲ್ಲೇ ಇತ್ತಲ್ಲ, ಅದಕ್ಕೆ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀನಿ. ಬರ್ತಾ ಇದೀನಿ ಅಲ್ಲ, ಇಲ್ಲಿ ಇಟ್ಕೊಂಡು ಕೆಳಗೆ ಇಲ್ಲಿ ಬಟ್ಟೆ ಒಣಗಾಕೋದು. ನೀವು ಎಷ್ಟೊಂದು ವಿಡಿಯೋಸ್ ಮಂಜುದು ನಮ್ದು ಎಲ್ಲ ನೋಡಿರ್ಬೋದು. ಇಲ್ಲೇ ನಾವು ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ, ಟೆರೆಸ್ ಮೇಲೆ. ಗೈಸ್ ತುಂಬಾ ವಿಡಿಯೋಸ್ ನೋಡಿರ್ತೀರಾ ನನ್ನ ತಮ್ಮಂದು. ಅವನು ಇಲ್ಲೇ ಟೆರೆಸ್ ಮೇಲೆ, ಇಲ್ಲೇ ನಮ್ಮ ಅಕ್ಕ ಬಟ್ಟೆ ಒಣಗಾಕೋದು ಯಾವಾಗ್ಲೂ. ಅವ್ರು ಹೇಳ್ಬೇಕಂದ್ರೆ ವಾಷಿಂಗ್ ಮಿಷಿನ್ ಇದ್ರು ಬಟ್ಟೆ ಎಲ್ಲ ಒಗೆಯೋದಿಲ್ಲ ಗೈಸ್. ಇಲ್ಲಿ ಒಗ್ದಿ ಈ ತರ ಬಟ್ಟೆಗಳೆಲ್ಲ ನನ್ಗೆ ಹಾಕಿದ್ರೆ ಕೊಳೆ ಹೋಗಲ್ಲ ಅಂತ ಫೀಲ್ ಆಗುತ್ತೆ ಗೈಸ್. ನಾವು ಇವ್ರದಂತೂ ನನಗೆ ಕೊಳೆನೇ ಹೋಗಲ್ಲ. ಎಲ್ಲಾರ ಮುಂದೆ ಬೈತಾರೆ, ಆಮೇಲೆ ಅವ್ರ ಫ್ರೆಂಡ್ಸ್ ಮುಂದೆ ಎಲ್ಲ ನನ್ಗೆ ಅವಮಾನ ಆಗುತ್ತೆ, ನಿನ್ನ ಬಟ್ಟೆ ಎಲ್ಲ ಗಲೀಜ್ ಮಾಡಿರ್ತೀಯ ಅಂತ. ಇಲ್ಲಿ ಹೋಗಿದ್ರೆ ಕಲ್ ಮೇಲೆ ಹೋಗಿದ್ರೆ ನೀಟಾಗಿರುತ್ತೆ. ಸೊ ನನಗಿಲ್ಲೇ ಇಷ್ಟ, ಅದಕ್ಕೆ ಅವ್ರ ಬಟ್ಟೆ ಮಾತ್ರ ಹಚ್ಚೋದು. ಹೊಸ ಬಟ್ಟೆ ಮತ್ತು ನಂದು ಹೊಸ ಬಟ್ಟೆ ಅದನ್ನೆಲ್ಲ ಇಲ್ಲೇ ತೊಗೊಂಬಂದು ನೆನೆಸ್ಬಿಟ್ಟು ಇಲ್ಲಿ ತೊಗೊಂಬಂದು ಒಗಿತೀನಿ. ಅದು ಒಗ್ದಿದ್ದು ಗೊತ್ತಾಗಲ್ಲ ನಮ್ಗೆ, ಅಷ್ಟು ಸ್ಟ್ರೆಸ್ ಅನ್ಸಲ್ಲ. ಸೊ ಅದಕ್ಕೆ ಇಲ್ಲಿ ತಂದು ಒಗೆದು ಬೆಳಗ್ಗೆ ಒಗ್ದಿದ್ದೆ, ಒಣಗಿದೆ. ಇವಾಗ ತಗೊಳ್ತಾ ಇದ್ದೀನಿ. ಗಾಯ್ಸ್ ಇಲ್ಲಿ ನೋಡಿ ಹೆಂಗಿದೆ ಅಂತ ಜಾಗ. ಫುಲ್ ಒಂಥರ ಖಾಲಿ ಇರೋದಕ್ಕೆ ಒಂಥರ ಫ್ರೆಶ್ ಅನ್ಸುತ್ತೆ ಮೇಲೆ ಬಂದ್ರೆ ಅಲ್ಲ. ದಿನ ರಾತ್ರಿ ವಾಕಿಂಗ್ ಮಾಡ್ತೀವಿ ಇಲ್ಲಿ. ಇಲ್ಲಿಂದ ಅಲ್ಲಿಗೆ ವಾಕಿಂಗ್ ಹೌದು, ಅಷ್ಟು ಸ್ಪೇಸ್ ಇದೆ ಗೈಸ್. ನೋಡಿ ಹಾಫ್ ಅನ್ ಅವರ್ ಮಾಡ್ತೀವಿ, ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಹೋಗಿ ಮಲ್ಕೊಂಡ್ರೆ ನಿದ್ದೆ ಬರೋದೇ ಗೊತ್ತಾಗಲ್ಲ, ಅಷ್ಟು ಸೂಪರ್ ಆಗಿ ನಿದ್ದೆ ಮಾಡ್ತೀವಿ. ನೋಡಿ ಗೈಸ್, ಇಷ್ಟು ಉದ್ದ ಇದೆ ಅಲ್ಲ, ಆರಾಮಾಗಿ ವಾಕಿಂಗ್ ಮಾಡ್ಬೋದು. ಆರಾಮಾಗಿ ವಾಕಿಂಗ್ ಮೇಲೂ ಇದೆ, ಮೇಲ್ಗಡೆನೂ ಜಾಗ ಇದೆ ಗೈಸ್ ತುಂಬಾ. ಮೇಲೆ ಒಂದು ತೋರ್ಸ್ಕೊಂಬತ್ತೀನಿ ನೀರು. ಮಾತಾಡೋದು ಕೆಲ್ಸಕ್ಕೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ನನ್ನ ತಮ್ಮ ವಿಡಿಯೋ ಮಾಡಿರ್ತಾನೆ, ನೀವೆಲ್ಲ ನೋಡಿರ್ತೀರಾ. ಇಲ್ಲಿ ವಿಡಿಯೋಸ್ ಮಾಡಿರ್ತಾರೆ ಆಲ್ಮೋಸ್ಟ್. ಈ ಟೆರೆಸ್ ಮೇಲೆ ಇದೇ ಜಾಗದಲ್ಲಿ ಜಾಸ್ತಿ ವಿಡಿಯೋಸ್ ಮಾಡಿರ್ತಾನೆ ನನ್ನ ತಮ್ಮ, ನೀವೆಲ್ಲ ನೋಡಿರ್ಬೋದು. ಗಾಯ್ಸ್, ನೀವೆಲ್ಲ ಕೇಳ್ತಾ ಇದ್ದಿದ್ದು ನಮ್ಮ ಅಕ್ಕನ ಮನೆ ಹೋಮ್ ಟೂರು.
ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾರೆ ಇದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.